ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ M. ಮಲ್ಲಪ್ಪ ಜೋತಾವರ್. ವಿಶೇಷವಾಗಿ ಫೈನಲ್ ಕ್ರಿಕೆಟ್ ಚಿಂತನೆ ಎಲ್ಲ ಕಡೆ, ಯಾಕಂದರೆ 9 ತಾರೀಕು ಬಂತು, ಇಂಡಿಯಾ ಫೈನಲ್ಗೆ ಬಂತು, ಜೊತೆಗೆ ನ್ಯೂಜಿಲೆಂಡ್ ಜೊತೆಗೆ ಫೈಟ್. ಒಂದು ಕಾಲದ 1990s ನಿಮಗೆ ಗೊತ್ತದ ಕ್ರಿಕೆಟ್ದಲ್ಲ, ನಮ್ಮ ಕೊಹ್ಲಿ ವರ್ಸಸ್ ಕೇನ್ ವಿಲಿಯಮ್ಸ್ ಮಧ್ಯದಲ್ಲಿತ್ತು. ಆವತ್ತು ನಮ್ಮ ಏನಪ್ಪ ವಿರಾಟ್ ಕೊಹ್ಲಿ ಗೆದ್ದಿದ್ರು. ಈಗ ಇಬ್ಬರು ಫೈನಲ್ನಲ್ಲಿ ಇದ್ದಾರೆ. ಒಬ್ಬರು ನಾಯಕತ್ವ ಇಟ್ಕೊಂಡಿದ್ದಾರೆ, ಇನ್ನೊಬ್ಬರು ಕಳ್ಕೊಂಡಿದ್ದಾರೆ ಅಂಥೇಳಿ ಕೆಲವೊಬ್ರು ಮಾತಾಡ್ತಾರೆ. ಆದ್ರೆ ಇಲ್ಲಿ ನಾಯಕರು ಮಾತ್ರ ಇಬ್ಬರೂ ಇಲ್ಲ. ಯಾಕಂತಂದ್ರೆ ಒಂದು ಕಡೆ ವಿರಾಟ್, ಇನ್ನೊಂದು ಕಡೆ ಕೇನ್ ವಿಲಿಯಮ್ಸ್ ಇಬ್ಬರು ಇವತ್ತು ತಮ್ಮ ಆಟಗಳಿಗೆ ಬಂದುಕೊಟ್ಟ ಒಳ್ಳೆಯ ಆಟವನ್ನು ಆಡ್ಕೊಂಡ ಒಂದು ಫೈನಲ್ಗೆ ಬಂದಿದ್ದಾರೆ ಇಬ್ಬರು. ಯಾಕಂದ್ರೆ ಕೇನ್ ವಿಲಿಯಮ್ಸ್ ಸೆಂಚುರಿ ಹೊಡೆದ್ರೆ, ಇನ್ನೊಂದು ಕಡೆ ನಮ್ಮ ವಿರಾಟ್ ಕೊಹ್ಲಿ ನಿಂತು ಆಡಿ 84 ರನ್ ಹೊಡೆದ ಆಟ ಗೆಲ್ಲಿಸಿಕೊಟ್ಟ ಫೈನಲ್ ನಿಲ್ಲಿಸಿದ್ದಾರೆ. ಈ ಇಬ್ಬರು ಮಹಾನ್ ಆಟಗಾರರ ನಡುವಿನ ಸ್ಪರ್ಧೆ ಇವತ್ತಿಂದ ಅಂದ್ರೆ 9 ತಾರೀಕು ಬರ್ತಿರುವಂಥ ಫೈನಲ್ದಾಗಿದೆ ಅನ್ನೋದು ನಾವು ನೆನ್ಪಿಡಬೇಕು. ಅದಿರಲಿ, ಈಗ ಎಲ್ಲ ಕಡೆ ಬುಕ್ಕಿ ಜೋರಾಗಿಬಿಡೋದು, ಯಾರು ಗೆಲ್ಲಬಹುದು ಏನು ಅಂತೇಳ. ಏನು ಇಂಡಿಯಾ ಗೆಲ್ಬೋದಾ, ನ್ಯೂಜಿಲೆಂಡ್ ಗೆಲ್ಬೋದಾ ಅಂತ. ಹಾಗೆಲ್ಲ ಸರ್ವಾಂಗೀಣವಾಗಿ ನೋಡಿದರೆ ಎರಡು ಸಮ ಭಾರತ ತಂಡಗಳನ್ನೋದು ಎರಡು ಮಾತಿಲ್ಲ. ಇನ್ನು ಸಹಜವಾಗಿ ಭಾರತೀಯರಾದ ನಮಗೆ ಭಾರತ ಗೆಲ್ಲಿ ಅನ್ನೋದು ಹಂಬಲ ಎಲ್ಲರೂ ಕಡೆ ಇರುವಂಥದ್ದು. ಅದರಲ್ಲೂ ಈ ಒಂದು ನಿಮಗೆ ಗೊತ್ತದೆ, ಈಗಾಗಲೇ ಕ್ರಿಕೆಟ್ ಬೆಟ್ಟಿಂಗ್ ಇನ್ನೂ ಜೋರಾಗಿರ್ತದೆ ಈ ಸಂದರ್ಭದಲ್ಲೇ. ನಿಜವಾಗಿ ಸರಿನೋ ತಪ್ಪು ಅನ್ನೋದು ತಪ್ಪನ್ನು ಇಂಥೆಲ್ಲ ಆಗಬಾರ್ದಾಗಿದೆ ಕ್ರಿಕೆಟ್ನಲ್ಲಿ, ಆದರೂ ಆಗ್ತದೆ. ಮನುಷ್ಯನ ಸ್ವಭಾವ ಇದು. ಯಾಕಂದರೆ ಜೂಜು ಕೋರ್ತನ ಮಹಾಭಾರತದ ಕಾಲದಿಂದ ನಡೆದು ಇವತ್ತು ಅದ, ಇನ್ನು ಮುಂದೆ ಅದೇ ಬಿಡುವಂಗೆ ಕಾಣೋದಿಲ್ಲ ನಮ್ಮನ್ನು. ಆ ನೆಲೆಯಲ್ಲೇ ಒಂದಿಷ್ಟು ಲಾಭವೋ ಹಾನಿನೋ ಆಗ್ತದೆ. ಆದರೆ ಇದರಲ್ಲಿ ಶ್ರೀಮಂತರಾಗೋರು ಬುಕ್ಕಿ ಹಚ್ಚೋರಲ್ಲ ಅನ್ನೋದು ನಾವು ನೆನ್ಪಿಡ್ಬೇಕು ಅದನ್ನು. ಏನದು ಇನ್ನೊಂದು ಕಡೆ ಇದ್ದು. ಬಟ್ ಇವತ್ತು ಫೈನಲ್ದಲ್ಲೇ ಯಾರು ಗೆಲ್ಬೋದು, ವಿರಾಟ್ ತಂಡ ಅಥವಾ ನಮ್ಮ ಕೇನ್ ವಿಲಿಯಮ್ಸ್ ತಂಡ? ಯಾಕಂದರೆ ಇಬ್ಬರು ನಾಯಕರಿಲ್ಲ, ಆದರೆ ಇಬ್ಬರೂ ಈ ಎರಡೂ ತಂಡಗಳ ಬ್ಯಾಕ್ ಬೋನ್. ಯಾಕೆಂದರೆ ನಿನ್ನೆ ಗೆದ್ದಂಥ ಸೌತ್ ಆಫ್ರಿಕಾ ತಂಡ ಅದು ಅತ್ಯಂತ ಪ್ರಬಲ ತಂಡ ಆಗಿತ್ತು. ತೆಂಬಾ ಬಹುಮಾ ಅನ್ನೋದು ನಾಯಕತ್ವದ ಈ ದಕ್ಷಿಣ ಆಫ್ರಿಕಾ ತಂಡ ನಿಶ್ಚಿತವಾಗಿ ಫೈನಲ್ಗೆ ಬರೋಸಲು ಸಾಕಷ್ಟು ಪ್ರಯತ್ನ ಮಾಡೋದಿಲ್ಲ ಅಂತಲ್ಲ. 362 ರನ್ ಹೊಡೆದಂತಹ ಈ ನಮ್ಮ ನ್ಯೂಜಿಲೆಂಡ್ ವಿರೋಧವಾಗಿ ಲಾಹೋರ್ದಲ್ಲಿ ನಡೆದಿದ್ದು, ಅವರು 312 ದಿನ ಬಂದು 9 ವಿಕೆಟ್ ಕಳ್ಕೊಂಡು ನಿಂತದ್ದು. ಇದರರ್ಥ ಫೈಟ್ ಮಾಡಿದ್ದಾರೆ ಇಬ್ಬರು. ದಕ್ಷಿಣ ಆಫ್ರಿಕಾ ಅವರು ಚಾಕಿಂಗ್ ಪೀರಿಯಡ್ ಅಂತಾರೆ, ಇದು ನಮ್ಮ ಟೀಮ್ ಅಂತ ಕರಿತಾರೆ ಅದಕ್ಕೆ. ಪಾಪ ಸೆಮಿಫೈನಲ್ದಲ್ಲೋ ಫೈನಲ್ದಲ್ಲೋ ವಿಶೇಷ ಸೋಲು ಅದಕ್ಕೆ ಬಂದುಬಿಟ್ಟಿರ್ತದೆ. ಅದಕ್ಕೆ ನಾವು ದುರ್ದೈವ ಏನು ಹೇಳ್ತಾ ಇರ್ತೀವಿ, ಅದೆಲ್ಲ ಏನಿಲ್ಲ. ಆವತ್ತಿನ ಆಟದ ಕಾನ್ಸಂಟ್ರೇಷನ್ ಮತ್ತು ಪ್ರತಿಭೆ ಇವು ಕಾರಣ ಆಗ್ತಾ ಇರ್ತವೆ ಯಾವಾಗಲೂ ಅನ್ನೋದು ಅಷ್ಟು ಸಾಧ್ಯದ. ಇದೇನು ಜಾದು ಅಲ್ಲ, ಮಂತ್ರ ಅಲ್ಲ, ತಂತ್ರ ಅಲ್ಲ. ಯಾರ ತಮ್ಮ ವಿಕೆಟ್ನ ಕಳ್ಕೊಳ್ತಾರೆ ಅಥವಾ ಇನ್ನೊಬ್ಬ ಎದುರಾಳಿಯನ್ನು ವಿಕೆಟ್ನಲ್ಲಿ ವಿದಿನ್ ಟೈಮ್ದಲ್ಲಿ ತೊಗೊಳ್ತಾರೆ, ಇದು ಬಾಲಿಂಗ್ ಮತ್ತು ಬ್ಯಾಟಿಂಗ್ ನಡುವಿನ ಒಂದು ರಣಾಂಗಣ ಅಂತಂದ್ರೆ ಒಟ್ಟೆ ಇಲ್ಲ. ಇನ್ನು ಫೈನಲ್ದಲ್ಲೇ ನಮ್ಮ ವಿಶೇಷವಾಗಿ ಎರಡೂ ತಂಡಗಳಲ್ಲಿ ಭರ್ಪೂರ ಆಟಗಾಡಿದ್ದಾರೆ. ಸಮಾನವಾಗಿ ಹೇಳ್ತೀನಿ ನಿಮಗಾಗಲೇ, ಒಂದು ಶಕ್ತಿಯ ಒಂದು ಮನಸ್ಥಿತಿಯ ಈ ಆಟಗಾರರು. ಒಂದು ಕಡೆಗೆ ನಮ್ಮ ಕೊಹ್ಲಿ ಜೊತೆಗೆ ಇನ್ನೂ ಹಿರಿಯರು ರೋಹಿತ್ ಶರ್ಮಾ ಕ್ಯಾಪ್ಟನ್ ಇದ್ದಾರೆ. ಅವ್ರ ಜೊತೆಗೆ ನಮ್ಮ KL ರಾಹುಲ್ರು ಒಳ್ಳೆಯ ಆಟವನ್ನು ಆಡಿದ್ದಾರೆ. ಮುಂದೆ ಅದ್ರ ಜೊತೆಗೆ ನಮ್ಮಲ್ಲಿ ಇನ್ನೂ ಅನೇಕರು ಹೊಸರು ಬರ್ತಾ ಇದ್ದಾರೆ, ಬಾಲಿಂಗು ಬ್ಯಾಟಿಂಗು. ಶುಭ್ಮನ್ ಗಿಲ್ ಸಹಿತ ಉತ್ತಮವಾದ ಬ್ಯಾಟ್ಸ್ಮನ್ ಆಗಿದ್ದಾರೆ. ಹೀಗಾಗಿ ಭಾರತ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಇನ್ನೊಬ್ಬರು ಬುಮ್ರಾ ಇರಬೇಕಾಗಿತ್ತು ಅಂತ ಎಲ್ಲರೂ ಬಯಸ್ತಾ ಇರ್ತಾರೆ. ಆದರೆ ಶರೀರ ಯಾರ ಮನೆ ಆಸ್ತಿ ಅಥವಾ ಸಮಯ ಯಾರ ಮನೆ ಆಸ್ತಿ. ಹೀಗಾಗಿ ಬುಮ್ರಾ ಬದಲಾಗಿ ಇವರು ಚೆನ್ನಾಗಿ ಬಾಲಿಂಗ್ ಮಾಡ್ತಾ ಇದ್ದಾರೆ. ಅದರ ಚಕ್ರವರ್ತಿಯಿಂದ ಹೊಸದಾಗಿ ಬರುವಂಥ ಸ್ಪಿನ್ನರ್. ಯಾಕಂದರೆ ಇದು ದುಬೈದು ಏನದಪ್ಪ ಅಂದ್ರೆ ಸ್ಪಿನ್ ಪಿಚ್ಚಿಗೆ ಅನುಕೂಲ ಆಗುವಂಥದ್ದು. ಲಾಹೋರ್ದಿತ್ತು ಬ್ಯಾಟಿಂಗ್ ಪಿಚ್ ಇತ್ತು, ನೀನು ಸಿಕ್ಕಾಪಟ್ಟೆ ರನ್ ಹೊಡೆದ್ಬಿಟ್ರು. 362 ರನ್ಗಳನ್ನು ನ್ಯೂಜಿಲೆಂಡ್ದ 6 ವಿಕೆಟ್ ಹೊಡೆದ್ರೆ, ಇವರು 312 ರನ್ಗಳನ್ನು 9 ವಿಕೆಟ್ ಹೊಡೆದ್ರು. ಮತ್ತು ರನ್ ಹೆಚ್ಚಿದವ್ರು ಗೆದ್ದರು, ಅದು ಮಾತು ಬೇರೆ. ಅಂದ್ರೆ ಈ ದುಬೈದಲ್ಲಿ ನಡೀತಿರುವಂಥ ಈ ಮ್ಯಾಚ ಗೆಲ್ಲುವುದಷ್ಟು ಸುಲಭದ ಮಾತಲ್ಲ. ಯಾರು ಆವತ್ತು ಚೆನ್ನಾಗಿ ಆಡ್ತಾರೋ ಅವರು. ಸ್ಪಿನ್ ಪಿಚ್ ಇರೋದರಿಂದ ದೊಡ್ಡ ಮೊತ್ತ ನಾವು ಇಲ್ಲಿ
ಏನಪ್ಪ ಅಂದರೆ ಗುರಿಯಾಗಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅಷ್ಟು ಸತ್ಯದ. ಇದರ ಹೀಗಾಗಿ ಒಂದು ಸಮತೋಲನವಾಗಿ ಸಮಚಿತ್ತವಾಗಿ ಸಮಯಕ್ಕೆ ಸರಿಯಾಗಿ ನಿಂತು ಆಡೋರು ಗೆಲ್ತಲ್ಪ ಇಷ್ಟು ಹೇಳ್ಬೋದು. ಆ ಬುಕ್ಕಿಗೆ ಕಟ್ತಾರೆ ಕಟ್ಕೊಳ್ಳಿ ಅವ್ರು ಆ ಮಾತು ಬೇರೆ. ಆದರೆ ಇಲ್ಲೇ ಮುಂದಿನ ಅದೇ ಕಾಲಕ್ಕೆ ನಮ್ಮ ಈ ಒಂದು ನ್ಯೂಜಿಲೆಂಡ್ ತಂಡದಲ್ಲ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ಕ್ಯಾಪ್ಟನ್ ಏನಪ್ಪ ಅಂದ್ರೆ ಇವರು ಇದ್ದಂಥವ್ರು ವಿಶೇಷವಾಗಿ ಏನಪ್ಪ ಅಂದ್ರೆ ಮಿಚೆಲ್ ಸ್ಯಾಂಟ್ನರ್ ಅನ್ನುವಂಥವ್ರು. ಇವರು ಒಳ್ಳೆಯ ಆಟಗಾರರು, ಒಳ್ಳೆಯ ಕ್ಯಾಪ್ಟನ್. ಇಲ್ಲಿವರೆಗೆ ಸೋಲಾಗಿರ್ಬೋದು ಇಲ್ಲ ಅಂತಲ್ಲ ಫಸ್ಟ್ ರೌಂಡ್ ಲೀಗ್ದೊಳಗೆ. ಆದರೂ ಅವರು ತಮ್ಮ ಆಟದ ಬಗ್ಗೆ ಆದಷ್ಟು ಕಲಿತಾ ಹೋಗುವಂಥ ವ್ಯಕ್ತಿಯಾಗಿದ್ದಾರೆ. ಹೀಗಾಗಿ ಅವರು ಪೂರ್ಣ ಪ್ರಮಾಣದ ನಮ್ಮ ಶಕ್ತಿ ಅನ್ನೋದ್ರಲ್ಲಿ ಹಚ್ಚೋದು. ಇನ್ನು ಅದ್ರ ಜೊತೆ ಇನ್ನೊಬ್ಬ ಅಲ್ಲೇ ನಮ್ಮ ಭಾರತೀಯ ಮೂಲದ ಹುಡುಗ ರಚಿನ್ ರವೀಂದ್ರ ಅನ್ನುವಂಥವ್ರು ಆಲ್ರೌಂಡ್ ಆಟ ಆಡುವಂಥದ್ದು ಮಾಡುವಂಥದ್ದು ನೋಡ್ತಾ ಇದ್ವಿ. ಬ್ಯಾಟಿಂಗ್ನಲ್ಲೂ ಸೆಂಚುರಿ ಹೊಡೆದಲ್ಲೇನೆ. ಇಲ್ಲಿ ನಾಳೆ ದುಬೈದಲ್ಲಿ ಏನು ಮಾಡ್ತಾರೆ ನೋಡ್ಬೇಕಾಯ್ತು. ಒಂದು ಕಡೆ ಕೇನ್ ವಿಲಿಯಮ್ಸು, ಇನ್ನೊಂದು ಕಡೆ ರಚಿನ್ ರವೀಂದ್ರರು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ, ಬಾಲಿಂಗ್ ಚೆನ್ನಾಗಿದೆ. ಅದರಲ್ಲೂ ಮುಖ್ಯವಾಗಿ ಫಾಸ್ಟ್ ಬಾಲರ್ ಭಾಳಷ್ಟು ವರ್ಕ್ ಮಾಡ್ತಾಯಿದ್ದಾರೆ. ಇನ್ನು ಅದು ದುಬೈದಲ್ಲಿ ಎಷ್ಟು ಮಟ್ಟಿಗೆ ಯೋಗ್ಯ ಆಗ್ತದೆ ಅಥವಾ ಅದು ಎಷ್ಟು ಬೆನಿಫಿಟ್ ಆಗ್ತದೆ ನ್ಯೂಜಿಲೆಂಡ್ ತಂಡಕ್ಕೆ ಈಗಲೇ ಹೇಳಲಿಕ್ಕೆ ಆಗದೇ ಇದ್ದರು ಅಲ್ಲಿ ಮತ್ತೊಮ್ಮೆ ಈ ಸ್ಪಿನ್ನರ್ಗಳು ಶೈನ್ ಆಗುವಂಥ ಸಾಧ್ಯತೆಗಳು ಭಾಳ ಇದ್ದಾವೆ. ಹೀಗಾಗಿ ಒಂದಷ್ಟು ನಮ್ಮ ಭಾರತದ ಟೀಮ್ದಲ್ಲಿ ಸ್ಪಿನ್ನರ್ಗಳು ಚೆನ್ನಾಗಿ ವರ್ಕ್ ಮಾಡ್ತಾ ಇರೋದ್ರಿಂದಾಗೆ ಗೆಲುವು ನಮ್ಮದು ಹೆಚ್ಚಿಗೆ ಆಗ್ತದೆ ಏನೋ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಯಾರು ಗೆಲ್ತಾರೋ ಯಾರು ಬಿಡ್ತಾರೋ ಆವತ್ತಿನ ಆಟದ ಒಂದು ಪರಿಸ್ಥಿತಿ ಮೇಲೆ ನಿರ್ಧಾರ ಆಗ್ತಿರ್ತದೆ. ಯಾಕಂದ್ರೆ ಇದು ಒಂದು ಮಾನಸಿಕ ಯುದ್ಧನೂ ಹೌದು, ದೈಹಿಕ ಯುದ್ಧನೂ ಹೌದು. ಜೊತೆಗೆ ಫೈನಲ್ ಅಂದಾಗ ಭಾಳ ಎಚ್ಚರಲ್ಲೇ ಆಡಬೇಕಾಗ್ತದೆ. ಅತಿ ಎಚ್ಚರಲ್ಲೂ ಕೆಲವೊಮ್ಮೆ ಗಾಬರಿಗೊಳಿಸುವಂಥದ್ದು, ತಪ್ಪುಗಳು ಮಾಡಿಸ್ಲಿಕ್ಕೆ ಹಚ್ತದೆ. ಅತಿಯಾಗಿ ರಭಸದಿಂದ ಆಡೋದು ಆಯಿತು, ಭಾಳಷ್ಟು ಸಂಯಮದಿಂದಲೂ ಆಯಿತು, ಬಹಳಷ್ಟು ವಿಚಾರದಿಂದಲೂ ಆಯಿತು. ಯಾರು ಅವತ್ತು ಚೆನ್ನಾಗಿ ಆಡ್ತಾರೆ ಮತ್ತು ಉಳಿದಂತೆ ಆಟಗಾರ ಸಮ ಶಕ್ತಿಗಳು ಅವರದಾರ, ಪ್ರತಿಭಾವಂತರದಾರ. ಹೀಗಾಗಿ ಆವತ್ತು ಯಾರು ಮನಸ್ಸನ್ನು ಕೂಲಿಟ್ಟುಕೊಂಡು, ಯಾಕಂದರೆ ಈಗ ನಿಮಗೆ ಗೊತ್ತದ T20 ಮತ್ತು ಟೆಸ್ಟ್ಗಳ ಮಧ್ಯದಲ್ಲಿ ಇರುತ್ತಿರುವಂಥ ಒನ್ ಡೇ ಇದ್ದಿದ್ದು. ಇವರು 50 ಓವರು ಅವರು 50 ಓವರ್ ಆಡುವಂಥದ್ದು. ಒಂದು ರೀತಿ ಎರಡು ಮಿಕ್ಸ್ ಬೇಕಾಗ್ತದಲ್ಲ. ಕೇವಲ ನಾವು ಬಂದು ದಾನ್ ಹೊಡಿತೀವಿ ಹೋಗ್ತೀವಿ ದಾಂಡಿಗರ್ ಅಂತ ಅಂದ್ರೆ ಆಗೋದಿಲ್ಲ. ಅದೇ ಕಾಲಕ್ಕೆ ಸ್ಲೋ ಆಗಿ ಆಡಲಿಕ್ಕೂ ಆಗೋದಿಲ್ಲ. ಯಾಕಂದ್ರೆ ದಿನ ಇದು 2020 ಇದ್ದಾಗ ನೀವು ಬೇಕಾದಂಗೆ ಆಡ್ಬೋದಲ್ಲ. ನಿಮ್ಮ ಮನುಷ್ಯ ಬಂದಾಗ ಬ್ಯಾಟ್ ಬೀಸ್ಬೋದು, ಏನೋ ಆಗ್ಬೋದು, ಅವು ಇನ್ನೊಬ್ಬರು ರಿಸಲ್ಪ್ ಅಂತ ಹೇಳ್ಬೋದು. ಅಲ್ಲಿ ಕಷ್ಟದ ಆಮದು ಬೇರೆ. ಬಟ್ ಆದರೂ ಅಲ್ಲಿ ಹೆಚ್ಚೆ ಅವಕಾಶಗಳಿದೆ. ಆದರೆ ಒನ್ ಡೇದಲ್ಲಿ ಹಂಗಲ್ಲ. ಅದರಿಂದ ಸೇಮವಾಗಿ ಆ ಹೊಡಿಬೇಕಾದ ಬಾಲನ್ನು ಹೊಡೆದು ಉಳಿದನ್ನು ಬಿಟ್ಕೊಂಡು ಆಡುವಂಥದ್ದು, ಕೆಲವೊಮ್ಮೆ ಅನಿವಾರ್ಯವಾದ ಹಿಟ್ ಮಾಡೋದು ಅದು ಬೇರೆ. ಹೀಗಾಗಿ ಎರಡೂ ಸಮ್ಮಿಳಿತರಾಗಿರೋದ್ರಿಂದಾಗೆ ಯಾರು ಹೆಚ್ಚು ಇಲ್ಲೇ ನಿಂತ ಮತ್ತು ಸಂಯಮದಿಂದ ಆಡ್ತಾರೆ. ಜೊತೆಗೆ ದುಬೈ ಪಿಚ್ ಇದ್ದಿದ್ದು ಸ್ಪಿನ್ ಪಿಚ್ ಇರೋದ್ರಿಂದ ಭಾಳ ದೊಡ್ಡ ಮೊತ್ತದ ನಾವು ಹೇಗೆ ಗಳಿಸ್ಬೇಕು ಅನ್ನೋಂಥ ಹುಚ್ಚಿ ಬೆಳಗಿಂದು ಈ ಕಡಿಮೆ ಮೊತ್ತದಲ್ಲೇ ಸರಿಯಾಗಿ ಬಾಲ್ಗಳನ್ನು ಅಂದರೆ ರನ್ಗಳನ್ನು ಕಂಟ್ರೋಲ್ ಮಾಡಿ ಬಾಲಿಂಗ್ ಮತ್ತು ಈ ಒಂದು ಫೀಲ್ಡಿಂಗ್ದಲ್ಲಿ ನೀವು ಚೆನ್ನಾಗಿ ವರ್ಕ್ ಮಾಡಿದ್ರಪ್ಪ ಅಂದ್ರೆ ಒನ್ ಡೇಯನ್ನು ಗೆಲ್ಲೋದಕ್ಕೆ ಭಾಳ ಸಾಧ್ಯತೆಗಳಿದ್ದಾವೆ ಅಂತೇಳಿ. ಇನ್ನು ಭಾಳ ಚರ್ಚೆ ಮಾಡ್ತಾ ಇರ್ತೀವಿ ನಾವು. ಇಲ್ಲ ಟಾಸ್ ಗೆದ್ದವ್ರು ಅನುಕೂಲ ಹೆಚ್ಚು ಅಂತ ಅನ್ನಿಸ್ತದೆ. ಈಗ ಟಾಸ್ ಗೆದ್ದವ್ರಿಗೆ ಲಾಭ ಆಗ್ತದಂತ ಈಗ ನಾವು ವಿಶ್ಲೇಷಕರು ನಮ್ಗೆ ತಿಳಿದಂಗೆ ಏನಕ್ಕೇನೋ ಮಾತಾಡ್ತಾ ಇರ್ತೀವಿ. ಯಾಕೆ ನಾವು ನಿಜವಾದ ಆಟಗಾರರಲ್ಲ ಅನ್ನೋದು ನಾವು ಇಲ್ಲಿ ಮರಿಬಾರ್ದಾಗ್ಯದ. ನಾವೇನಿದ್ರು ಅಲ್ಲಿ ನೋಡಿ ಮಾಡಿ ಅವ್ರ ವ್ಯಕ್ತಿತ್ವ ನೋಡ್ಕೊಂಡು ನಮ್ಮ ಮನುಷ್ಯದನ್ನು ಮಾತಾಡ್ತಾ ಇರ್ತೀವಿ. ಅದು ಅದೇ ಸತ್ಯ ಅಂತ ಯಾವ ಫೀಲ್ಡಲ್ಲೂ ಹೇಳಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಏನಪ್ಪ ಅಂತಂದ್ರೆ ಈ ಒನ್ ಡೇ ಇದು ಎರಡು ಥರ ಮಿಶ್ರಣ ಇರೋದರಿಂದ ಇಲ್ಲೇ ಸಂಯಮ ಬೇಕು, ಎಲ್ಲಿ ಬೇಕಲ್ಲೇ ಧಾಡಿಸಿಯಾಗಿ ಆಡುತ್ತಿರೋದು ಒಂದು ಬ್ಯಾಟಿಂಗು ಬೇಕು, ಜೊತೆಗೆ ಬಾಲಿಂಗ್ದಲ್ಲೂ ಸಹಿತ ಚಾಕಚಕ್ಯತೆ ಬೇಕಾಗ್ತದೆ. ಪಿಚ್ಗಳ ಅನುಗುಣವಾಗಿ ಮಾಡಿದರೆ ಭಾಳ ಯೋಗ್ಯ ಆಗ್ತದೆ ಅನ್ನೋದು ಒಂದು ಮಾತದ. ಅದೇನೂ ಇಲ್ಲಿ ಈ ಮುಂಬರುವ ಈ ಒಂದು ಚಾಂಪಿಯನ್ಶಿಪ್ ಫೈನಲ್ ಅದ. ಇದು ಇಡೀ ವಿಶ್ವ ಅದರಲ್ಲೂ ಕ್ರಿಕೆಟ್ ಆಡುವ ದೇಶಗಳೆಲ್ಲ ಕುತೂಹಲದಿಂದ ನೋಡ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಮಾನಸಿಕ ಪ್ರೆಷರ್ ಎಲ್ಲರ ಮೇಲೆ ಇರ್ತದೆ. ಆ ಮಾನಸಿಕ ಪ್ರೆಷರನ್ನು ಗೆಲ್ಲುವಲ್ಲಿ ಯಾರು ಯಶಸ್ವಿ ಆಗ್ತಾರಲ್ಲ ಈ ಮ್ಯಾಚನ್ನು ವಿನ್ ಆಗ್ತಾರೆ ಅನ್ನೋದು ಅಷ್ಟು ಸತ್ಯದ. ಎಂಥ ಪ್ರಸಂಗ ಮೊದಲು ಮನುಷ್ಯನ ಕಂಟ್ರೋಲ್ ತಪ್ಪಲಾರ್ದು ಆಟ ಆಡ್ತಾ ಇರಬೇಕು. ಆದಷ್ಟು ಆಟದ ಮೇಲೆ ಗಮನ ಇರಬೇಕು, ನಾವು ಮತ್ತೊಂದು ಚಿಂತನೆ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ಭಾಳಷ್ಟು ತಜ್ಞರು ಹೇಳ್ತಾ ಇರ್ತಾರೆ. ಮತ್ತು ಆರೋಗ್ಯದ ಮೇಲೆ ಮತ್ತು ನಿಜವಾಗಿ ಇನ್ನು ಪ್ರಾಕ್ಟೀಸ್ ಜೋರು ಮಾಡೋಕ್ಕಿಂತಲೂ ಆರೋಗ್ಯ ಜೊತೆಗೆ ನಿದ್ದೆ ಅನ್ನೋದು ಭಾಳ ಮಹತ್ವದ ರೀ. ಯಾಕಂದರೆ ಚಿಂತೆ ಮಾಡೋದನ್ನ ಏನು ಕೆಲಸ ಆಗೋದಿಲ್ಲ. ಆದರೆ ಚಿಂತನೆ ಬೇಕು. ಚಿಂತನೆ ಇರಲಿ, ಚಿಂತೆ ಬೇಡ. ಅದು ಇಟ್ಕೊಂಡು ನೀವು ಮಾಡಿದ್ರಪ್ಪ ಅಂತಂದರೆ ಸರಿಯಾದ ಸಮಯಕ್ಕೆ ಊಟ ನಿದ್ದೆ ಭಾಳ ಮಹತ್ವದ. ಅದ್ರ ಜೊತೆಗೆ ಹಾರ್ಡ್ ವರ್ಕ್ ಅಂತ ನೀವು ಮಾಡಿದ್ರಿ ಇಲ್ಲಿವರೆಗೆ. ಇನ್ನು 2-3 ದಿನದಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಇರೋದಿಲ್ಲ. ಇದು ಫೈನಲ್ ಅಂತ ಮನಸ್ಸನ್ನು ಜೊತೆಗೆ ಶರೀರವನ್ನು ಶಾಂತಿ ಇಟ್ಕೊಂಡು ಅದನ್ನು ಒಂದು ಮೂಮೆಂಟ್ ಮಾಡ್ಕೊಂಡು ಹೋದ್ರೆ ಯಾರು ಅವತ್ತು ಚೆನ್ನಾಗಿ ಬ್ಯಾಟ್ ಬೀಸ್ತಾರ, ಯಾರು ಚೆನ್ನಾಗಿ ಬಾಲ್ ಮಾಡ್ತಾರೆ,
ಪರಿಸ್ಥಿತಿಗೆ ಅನುಗುಣವಾಗಿ ಹೊಂದಾಣೆ ಮಾಡ್ಕೊಂಡು ಆಡ್ತಾರೆ, ಅವ್ರು ಗೆಲ್ತಾರೆ. ಹೀಗಾಗಿ ಎರಡತ್ರ ಮಧ್ಯದಲ್ಲಿ ಏನೋ ಭಾರತೀಯರು ಅಂದ ತಕ್ಷಣ ಒಂದಿಷ್ಟು ನಾವು ಹೆಚ್ಚು ಇಟ್ಕೊಂಡು 60% ನಾವು ಗೆಲ್ತೀವಿ ಅಂತನೂ, ಆದ್ರೆ ಹಂಗೆ ಅನ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಡೆಲ್ಲಿ ಕ್ರಿಕೆಟ್ ಕ್ರೇಜಿ ಕ್ರಿಕೆಟ್. ಈ ಕ್ರಿಕೆಟ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆ, ಎಷ್ಟು ಚಿಂತನೆ ಮಾಡಿದ್ರು ಕಡಿಮೆ. ಇದೊಂದು ಅದ್ಭುತವಾದಂತಹ ಆಟ ನಾವು ಕರ್ಕೊಂಡು ಸಹಿತ ಇದು ಭಾಳಷ್ಟು ದೇಶಗಳಲ್ಲಿ ಬೆಳೀಲಿಲ್ಲ ಅನ್ನೋ ಒಂದು ಕಾರಣ. ಅದೇನೂ ಇರಲಿ, ಯಾಕೆ ಬೆಳೀಲಿ ಅನ್ನೋದು ಮುಂದಿನ ಒಂದು ಸಂಚಿಕೆ ಚರ್ಚೆ ಮಾಡೋಣ. ಆದರೆ ಬೆಳೆಯಲಾರದ ಮುಖ್ಯ ಕಾರಣ ಟೆಸ್ಟ್ಗಳು ಅನ್ನೋದು ಸಹಿತ ಅಷ್ಟು ಮುಖ್ಯದನ್ನು ನಾನು ನೆನ್ಪಿಡೋನು. ಆ ದಿಶೆಯಲ್ಲಿ ಇವತ್ತು ನಮ್ಮಲ್ಲಿ ಇಂಪ್ರೂವ್ಮೆಂಟ್ ಸಾಕಷ್ಟು ಆಗಿದ್ದಾವೆ. ಏಕದಿನ ಮಾಡಿ ಕಡೆಗೆ 2020 ಮಾಡಿದ್ದಾರೆ. ಅದು ಪರಿಚಯ ಆಗಿ ಇನ್ನೂ ಬೆಳೆಯೋ ಸಾಧ್ಯತೆಗಳಿದ್ದಾವೆ. ಆದರೂ ಯಾಕೋ ಅಷ್ಟು ಸಮಸ್ಯೆ ಬೆಳೀತಾ ಇಲ್ಲ ಅನ್ನೋದು ಮಾತ್ರ ಅತೃಪ್ತಿ ಎಲ್ಲ ಕ್ರಿಕೆಟ್ ಪ್ಲೇಯರಲ್ಲಿ ಅದ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಕಾಮೆಂಟ್ ಮಾಡಿರಿ. ಅದಕ್ಕೆ ಸಬ್ಸ್ಕ್ರೈಬ್ ಹೋಗಿ ನಿಲ್ಲಿಸಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೆಚ್ಚು ತಾರ್ಮಿ ಸತ್ಯ ಕೈಗಳಲ್ಲಿ ವಂದನೆಗಳು.